ನೀವು ಒಂದ್ 2 ಎಕರೆ ಹೊಲ ತಗೊಂಡ್ ಹೊಲದಾಗ ಮಾಡ್ಕೋತ ಹೋದ್ರ ಆತ್ಪ ತಿಂಗೇನ್ರ ಅನಸ್ತೈತಿ ಅಜ್ಜ? ಅನಿಸ್ತೈತಿ ಅದ ಸಿಗಬೇಕಲ್ಲ ಹೊಲ ಈಗಿನ ಕಾಲದಾಗ. ಹಾ ಅಜ್ಜ. ಈ 1 ಎಕರೆಕ 60 ಲಕ್ಷ 70 ಲಕ್ಷ ಎಲ್ಲಿ ರೊಕ್ಕ ಆಟ ನಮ್ಮ ಹಂತಲ್ಲಿ ಇರ್ಬೇಕಲ್ಲ ರೊಕ್ಕ. ಹಾ ಹಾ ಅಜ್ಜ. ಈಗ ಅದು ನಮ್ಗೆ ಅನಿಸ್ತೈತಿ ಹೊಲಾನ ಮಾಡ್ಕೊತಿರ್ಬೇಕು, ಒಂದು ಬಂಗ್ಲೆ ಕಟ್ಟಬೇಕು, ಇಲ್ಲಿ ಬಂಗ್ಲೆದಾಗ ಇರ್ಬೇಕು ಅಂತೇವ್ ಖರೆ ಆಗ್ಬೇಕಲ್ಲ. ಜಾತ್ರೆ ಫಂಕ್ಷನ ಮದುವೆ ಹಿಂಗೆ ಸತ್ತು ಬಿದ್ದರೆ ಹೆಣ ಒಂದು ಸತ್ತು ಬಿದ್ರೆ ಸಹಿತ ಇಲ್ಲೇ ನಿಲ್ಬೇಕಾದ್ರೆ ನಮ್ಗೆ ಹೋಗಕ್ಕೆ ಸಿಗೋದಿಲ್ಲ. ಹಾ ಹಾ ರೀ. ನಮ್ಗೆ ಹೋಗಾಕ ಸಿಗೋದಿಲ್ಲ. ನನ್ನ ಹಬ್ಬ ಫಂಕ್ಷನ ಬಿಡೋದ ಇವತ್ತು ಮನ್ಯಾಗ ಒಬ್ಬರು ಸತ್ತಿದಾರೆ ಅಂತಂದ್ರು ಇಲ್ಲಿ ಒಬ್ರಿಬ್ರು ನೆತ್ತ ಅಲ್ಲಿ ಒಬ್ಬ ಹೋಗೋದ್ರಿ. ಹಾ ರೀ. ಹಾ ನಾವು ಬಗಲ್ದು ನಮ್ಗೆ ಎದ್ರ ಇಲ್ಲಿ ಯಾರು ಬಂದಾರ ಸಂಶಯ ಬಂದ ಬಿಡ್ತೈತ್ರಿ. ನಾವು ಕೈಯಾಗೆ ಇದ್ದ ಕಟ್ಟಿಗೆ ಬಳಿ ಕೊಡ್ಲಿ ತಗೊಂಡ ಎದ್ದ ಬಿಡೋದ್ರಿ. ಎದ್ದ ಬಿಡ್ತೀರಿ. ಅದು ರಾತ್ರಿ ವಿಷಯದಾಗ ಯಾರು ಕಂಡ್ರ ನಾವೇನ್ ಸುಮ್ಮಿರಂಗಿಲ್ಲ. ಕೊಡ್ಲಿ ತಗೊಂಡ್ ಡೈರೆಕ್ಟ್ ರೀ ಆ ಶೇಖರ ಮಗ ಅವ್ರು ಉಳಗಾಲಲ್ದಂಗ ಹೋಗ್ಬೇಕ್ರಿ. ಏನೈತ್ರಿ ಒಟ್ಟ ಮಳೆಗಾಲ ಆತವ್ರ ನಮ್ಮ ಮಟ್ಟ ರಾಜನ ಯಾರಲ್ರಿ. ಮಳೆ ಆಗಿದಿಲ್ಲ ಅಂದ್ರ ಎಲ್ಲಿದ್ದಲ್ಲಿ ಒಟ ದಿವಸ 23 ಕಿಲೋಮೀಟರ್ ಹೊಡಿಯೋದ್ರಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೊಡಿಯೋದ್ರಿ. ಒಟ ಹಿಂಗ ಹೋಗೋದು ಅಂತ ಜೀವನ್ರಿ. ಕುರಿಗಳು ಎಷ್ಟು ಹೋಗ್ಬೋದ್ರಿ ಮಾರಾಕೈತ್ರ? ಮಾರಾಕತ್ತಿರ ಒಂದು ಕುರಿನಿಗೆ ಹೇಳ್ತಾನು 15,000 20,000 ತಗಡೆ ಹೋಗ್ತಾವ್ರಿ. 15ರಿಂದ 20 20 ಯಾವ ನೀ ಟಗರ 30ಕ್ಕೂ ಹೋಗ್ತಾವು. ಹಿಂಗ ಈಗ ಒಂದ್ 20 ಹಿಡಿದ್ರು ರೀ 600 ಕುರಿಗೆ ಎಷ್ಟ್ ಆಗ್ಬೋದ್ರಿ ಇದ? ಇನ್ನು ಎಷ್ಟಾಯ್ತು ನೋಡ್ರಿ ಲೆಕ್ಕ 1 ಕೋಟಿ. 1 ಕೋಟಿ ಆಕೈತ್ರಿ. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನೋಡ್ರಿ ಇವತ್ತ ಅಲೆಮಾರಿ ಕುರಿಗಾರರ ಕಡೆ ಬಂದನು. ನೋಡ್ರಿ ಇವ್ರ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಊರವ್ರ. ನೀವೇನ ಬಾಳು ಅಜ್ಜನ ಕುರಿಗಳು ನೋಡ್ರಿ. ಸೊ ಅದೇ ಊರವ್ರು ಇವರೆಲ್ಲರೂ. ನಾವಿವತ್ತ ಇವ್ರ ಸಂದರ್ಶನ ಮಾಡೋನು. ಇವ್ರ ಕಡೆ ಇವಾಗ ಪ್ರೆಸೆಂಟ್ ಆಗಿ 600 ಕುರಿ ಅದಾವು. 600 ಕುರಿ 3 ಮಂದಿ ಒನ್ರಿ. ಸೊ ಅವ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ ಕೇಳೋನು. ಕುರಿಗಾರರ ಪರಿಸ್ಥಿತಿ ಹೆಂಗೈತಿ, ಇವ್ರ ಎಷ್ಟು ಊರುಗಳು ಹೊಕ್ಕಾರು, ಊರು ಬಿಟ್ಟು ಎಷ್ಟು ದಿನಗಳ ಕಾಲ ಹೊಕ್ಕಾರು, ಕುರಿಗಳನ್ನ ಮೇಯಿಸುತ್ನಾಗ ಈಗ ಬ್ಯಾಸಿಗೆ ಒಳಗೆ ಮತ್ತು ಮಳೆಗಾಲ ಒಳಗೆ ಯಾವ ರೀತಿ ಪರಿಸ್ಥಿತಿ ಇರ್ತೈತಿ, ಮತ್ತು ಮೇವು ನೀರು ಸರಿಯಾಗಿ ಸಿಗ್ತೈತಿಲ್ಲೋ ಎಲ್ಲ ರೀತಿ ಇನ್ಫಾರ್ಮೇಷನ್ನ ಅವ್ರ ಕಡೆನ ಕೇಳೋನು. ಮತ್ತು ಅವ್ರ ಪರಿಸ್ಥಿತಿಗಳನ್ನ ಎಲ್ಲ ಕೇಳೋನು. ಬನ್ನಿ ಅಜ್ಜಾರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ರಿ. ನನ್ನ ಹೆಸರು ಅಪ್ಪಣ್ಣ. ಹಾ ರೀ. ಅಕ್ಕೋಳ ಲಿಪಾಣಿ ತಾಲೂಕು. ಅಕ್ಕೋಳ ಊರವ್ರಿ. ಅಕ್ಕೋಳ. ಓಕೆ. ಇವಾಗ ಎಷ್ಟು ವರ್ಷಗಳಿಂದ ಕುರಿ ಕಾಯತ್ತೀರಿ? ನಾವೀಗ ಒಂದ್ 20 ವರ್ಷದಿಂದ ಹಿಂದಿಂದ ಕುರಿ ಕಾಯತೇವ್ರಿ. ಹಾ ರೀ. ಈಗ ಮೊದಲು ಒಟ್ಟ ಸಣ್ಣಾಗಿದ್ದ ಕುರಿ ಸಣ್ಣಾಗಿರ್ತಾಗಿಂದ ಕುರಿ ಕಾಯತೇವ್. ಹಾ ರೀ. ಈಗ ಕುರಿ ಕಾಯೋದು ನಿಮ್ಮ ಅಪ್ಪಾರ ಕಾಲ ಅಜ್ಜಾರ ಕಾಲದಿಂದ ಬಂದೈತ್ರಿ, ಏನ್ ನೀವ ಸ್ಟಾರ್ಟ್ ಮಾಡಿ? ನಮ್ಮ ಅಪ್ಪಾರ ಅಜ್ಜನ ಅಪ್ಪನ ಕಾಲೇ ಬಂತ್ರಿ. ಹಾ ರೀ. ನಮ್ಮ ಅಜ್ಜನ ಅಪ್ಪನ ಕಾಲೇ ಬಂತ್ರಿ. ಓಕೆ ಓಕೆ. ಅಲ್ಲಿಂದ ನಮ್ಮ ಅಪ್ಪು ಕುರಿಕಾಯ, ನಮ್ಮ ಅಜ್ಜು ಕುರಿಕಾಯ, ನಾವು ಕುರಿಕಾದೆವು. ಎಲ್ಲ ನಮ್ಮ ಮಂದೆಲ್ಲ ಕುರಿ ಕಾಯ್ಕೊಂಡು ಬಂದ್ರಿ. ನಮ್ಮ ಮಕ್ಕಳಿಗೆ ಕಾಯಕದಾರ. ಓಕೆ ಓಕೆ ರೀ. ಇವಾಗ ನೀವು ಅಕ್ಕೋಳದಿಂದ ಬಂದಿರ್ರಿ. ಸೊ ಇದು ಎಷ್ಟು ಕಿಲೋಮೀಟರ್ ದೂರ ಐತ್ರಿ ಅದು ಅಂದಾಜ? ಅಕ್ಕೋಳದಿಂದ ಇಲ್ಲ ಅಂದ್ರೂ ಒಂದು 160 ಕಿಲೋಮೀಟರ್ ಎಲ್ಲ ಹಿಂಗೆ ಇದ್ರು. ಇಲ್ಲಿಂದ ಹಿಂಗೆ ನಡುವೆಂದು ನೋಡ್ಬೇಕಾದ್ರೆ ನಾವು ಸುತ್ತ ಹಾಕಿ ಬಂದೇವ್ರಿ. ಹಾ ರೀ. ಓಕೆ ರೀ. ಇವಾಗ ರೀ ನಿಮ್ ಊರಿಂದ ನೀವು ಅಂದಾಜ ಎಷ್ಟು ಕಿಲೋಮೀಟರ್ ದೂರ ಹೋಗಿರ್ತೀರಿ? ಬಾಳ ಅಂದ್ರ ನಾವು ಒಂದ್ 200 ಕಿಲೋಮೀಟರ್ ಹೋಗ್ತೀವಿ ನೋಡ್ರಿ. 200 ಕಿಲೋಮೀಟರ್, 200 ಕಿಲೋಮೀಟರ್, 300 ಕಿಲೋಮೀಟರ್ ಹಿಂಗ ಸುತ್ತೀವಿ ಹೋಗ್ತೇವೆ ನಾವು. ಒಮ್ಮೆ ಹೋದ್ರಿ ಅಂದ್ರೆ ಎಷ್ಟು ದಿನಗಳ ಕಾಲ ಹೋಗ್ಯಾರ್ರಿ? ಇಲ್ಲೇ 12 ತಿಂಗಳು ಭೂಮಿಯಾಗ ಬಿಡ್ರಿ ನಾವು. 12 ಊರಿ ಮಂದಿ ಅಂತ ಒಟ್ಟು ಹಾಕ್ತದ. ಒಂದು ಭೂಮಿಯಾಗ ಒಂದು 12 ತಿಂಗಳು ಕಾಯಿ ಮೇಲೆ ದೇಶದ ಮ್ಯಾಗ ಇರ್ತೇವೆ ನಾವು. ಕುರಿ ಮೇಯಿಸೋದು ಮತ್ತೆ ನಾವ್ ಹಿಂಗ ತಿರುಗೋದು, ಹೆಂಡ್ರ ಮಕ್ಕಳ ನಮ್ಗೆಲ್ಲ ತಗೊಂಡ, ನಮ್ಮ ಕುದುರಿ ತಗೊಂಡ ಎಲ್ಲ ಬರೀ 12 ತಿಂಗಳು ದೇಶ ಮ್ಯಾಗ ತಿರುಗಾಡ್ತೇವ್ರಿ ನಾವು. ಒಟ್ಟು ನಿಮ್ದು ಫ್ಯಾಮಿಲಿ ಎಲ್ಲಾ ಕುಟುಂಬ ಎಲ್ಲ ಕರ್ಕೊಂಡ್ ಅಡ್ಯಾಡ್ತಾರೆ? ಎಲ್ಲಾ ಕುಟುಂಬ ಕರ್ಕೊಂಡ್ ಅಡ್ಯಾಡ್ತೇವ್ರಿ ನಾವು. ನಮ್ ಫ್ಯಾಮಿಲಿ ಎಲ್ಲಾ ಚೊಕ್ ನಮ್ ಈಗೇನ್ ಮಾಡಿದೇವ್ರಿ, ಈಗ ಆಟಿ ಏನು ಸಣ್ಣ ಹುಡುಗರ್ನ ಸಾಲಿಗೆ ಬಿಡಾದೇವು. ಮೊದಲು ಸಾಲೆಲ್ಲ ಏನಿಲ್ಲ. ಈಗ ಸಣ್ಣ ಹುಡುಗರು ಏನು ಮಾಡಿದೆವು, ಏನು ಯಾರು ಪಾವನೇರ್ಲಿ ಅನು, ಒಂದು ಬೀಗರ್ಲಿ ಅನು, ಒಂದು ಅಂತಂಬ್ರಲಿ ಅನು ಮಂದಿ ತಂದ್ರೆ ಸಾಲಿಗೆ ಬಿಡಾಕದೇವ್ರಿ. ಈಗ ನಾವು ಆಟ ತಿರುಗಾಕದೇವ್, ನಮ್ಮ ಮಕ್ಕಳ ನಾವು ಆಟ ತಿರುಗಾಕದೇವ್ರಿ. ಸಣ್ಣ ಹುಡುಗಂದ್ರೆ ಬಿಟ್ಟಿದ್ರು ಸಾಲಿಗೆ. ಯಾಕಂದ್ರೆ ಪರಿಸ್ಥಿತಿ ಕೆಟ್ಟ ಆಗತ್ತನ್ರಿ. ಅದ್ರಿ ಏನು ಕುರಿ ಮೇಸು ತಿರುಗೋ ರಾತ್ರಿ ಆಗಲಿ ಅಂತ ಹೇಳಿ, ಏನ್ರಿ ಮಕ್ಕಳ ಸುಖ ಆಗಲಿ ಅಂತೇಳಿ ಇನ್ ಮಾಡಾಕದೇವ್. ನೀವು ಎಷ್ಟು ವರ್ಷ ಆತ್ರಿ ಅಜ್ಜಾರ? ನಾವೊಂದು ಈ ಕುರಿ ಕಾಯಕತ್ತೊಂದು 40 ವರ್ಷ ಮುಂದೆ. 40 ವರ್ಷ? 40 ವರ್ಷ ಮುಂದೆ. ನಿಮ್ಮದು ಇದ್ರೊಳಗೆ ಹೆಂಗ್ ಬಾಳ ಕಷ್ಟ ಐತೇನ್ರಿ ಇದ ಕುರಿ ಕಾಯ್ದಂದ್ರ? ಬಾಳ ಕಷ್ಟ ಇದ್ರಿ. ಕಷ್ಟ ಒಂದೊಂದ್ ಟೈಮ್ದಾಗ ಹೊಟ್ಟಿಗಿಲ್ದ ಬೀಳ್ತೇವ್ರಿ. ಮಳೆಗಾಲ ಆಯ್ತಂದ್ರೆ ಒಲಿ ಹೊತ್ತಲ್ಲ. ನಿಂಗೆ ಹೇಳ್ತೇನು, ನಮಗ್ ಹೊಟ್ಟಿ ನೆಟ್ಟಿ ಸಿಗಲ್ಲ. ಇದು ದೂರ ಹೋದಪ್ಪ ಅಂತಂದ್ರೆ ಹೊಡ್ಕೊಂಡ್ ದೂರ ಹೋದಂದ್ರೆ ಚಂಗಿನ ಒಲಿ ಹೊಸ್ತಲ್ಲ. ಎಲ್ಲ ಹಂಗ ಬ್ಯಾಸರ ಹಂಗ ಮಾಡತಾವು. ಏನ್ ನಮ್ ಪರಿಸ್ಥಿತಿನ ಬ್ಯಾಡ್ರಿ. ಒಬ್ಬ ರೈತರ ಕೈಯಾಗ ಹೋದ್ರೆ ರೈತ ಬೇಯ್ತಾನು. ಒಂದ್ ಹೊಲ ಜನ ದಂಡಿಗೆ ಮೇಯ್ತಂದ್ರೆ ಅವ್ರು ಬಡಿಯಾಕ ಬರ್ತಾರು. ಅವ್ರದ್ದು ಯಪ್ಪ ಅಂತೇಳಿ ನಾವು ಕಾಲೇ ಬೀಳ್ಬೇಕು.
ಮತ್ತ ಯಪ್ಪ ಎನ್ನ ಅಂತ ಹೋಗ್ಬೇಕ್ರಿ. ಮತ್ತ ಅವ್ರು ಹಿಂಗ ಕೇಳ್ತಾರು, ಏ ಸುಳಿ ಮಗನ ದಂಡ ಕೊಟ್ಟು ಹೋಗಂತಾರ. ಅವ್ರ ಮನೇನ ಬಿಡುದಿಲ್ಲ ಅಂತಾರು, ಆಡ ಕಟ್ಟಾಕ್ತಾರು, ಮರಿ ಕಟ್ಟಾಕ್ತಾರು, ಹಿಂಗೆಲ್ಲಾ ಹಾಕೋತ ಬಂದಾವ್ರಿ. ಅಂತ ಒಂದ್ ಊರಿಗೆ ಹೋದು ಅಂದ್ರೆ ಊರ್ ಮನಿ ಕುರುಬ ಸಹಿತ ನಮ್ಗೆ ಬೆನ್ನ ಹತ್ತಾನ್ರಿ. ಯಾಕೆ ಸುಳಿ ಮಕ್ಕಳು ನಮ್ಮ ಭೂಮಿಯಾಗ ಯಾಕೆ ಬಂದಿರಿ, ನೀವು ಹೊಡ್ಕೊಂಡು ಹೋಗ್ರಿ ಕುರಿ ಅಂತೇಳಿ ಹಿಂಗ ಅಂತಾರ್ರಿ ಅವ್ರು. ಒಬ್ರು ಬ್ಯಾರೆ ಕುರಿಗಾರ ನಿಮ್ಮ ಅಲ್ಲಿ ಬಿಟ್ಕೊಳಂಗಿಲ್ರ? ಬ್ಯಾರೆ ಕುರಿ ಊರ್ ಕುರಿ ಆಡೋ ಬಿಟ್ಕೊಳಂಗಿಲ್ರಿ. ಹೊಡ್ರಿ ಸುಳಿ ಮಕ್ಕಳ ಕುರಿ ಅಂತ ಹೇಳಿ ಅವರು ನಮ್ಗ ಬೆನ್ನ ಹತ್ತಾರ್ರಿ. ಅವ್ರಿಗೂ ಎನ್ನ ಯಪ್ಪ ಅಂದ ಹೋಗ್ಬೇಕು, ಮತ್ತೆ ನೀವೇ ಮಾಡಾಕ ಬರಲ್ಲ. ಓಕೆ ರೀ. ಇವಾಗ ಬ್ಯಾಸಿಗೆ ಒಳಗತ್ತು ಬರಗಾಲತ್ತು ಬಿದ್ದಿರ್ತೈತ್ರಿ ಒಮ್ಮೆ, ಮೇವ ನೀರ್ ಇರಂಗಿಲ್ರಿ, ಅವಾಗೆಲ್ಲ ಹೆಂಗ್ ಮಾಡ್ತಾರ್ರಿ? ಅವಾಗ ಏನು ಹಿಂಗಲ್ಲ, ಎಲ್ಲಿ ಮೇವು ಉದ್ರಿ ತಿರ್ಕೊಂಡು ಹೋಗೋದು, ಎಲ್ಲಿ ನೀರ್ ಇದ್ದಲ್ಲಿ ಹೊಳಿ ದಂಡ್ಯಾಗಾಟ ಏನು ಅಲ್ಲೇ ತಿರ್ಸಾಡೋದು, ಅಲ್ಲೇ ನೀರು ಕುಡ್ಸೋದು, ಏನೂ ಒಟ್ಟು ಪ್ರಸಂಗ ಒಟ್ಟು ಹೊತ್ತ ತೆಗಿಯೋದ್ರಿ. ಏನ್ರಿ ಯಾವ್ದು ಒಂದು ಹೊಲ ಯಾವ್ದು ಗೊಂಜಾಳ ಗೊಂಜಾಳ ಹೊಲ ಹಪ್ಪಲ ಅಂತ ಕೊಡ್ತಾರೋ ಅಂತ ಹೊಲ ಒಂದ್ ಏನೂ ರೊಕ್ಕ ಕೊಟ್ಟು ತಗೋದು, ಹತ್ತನೇ ಗಿರ ಮೆಸ್ಕೋತ ಅಲ್ಲೇ ಹೊತ್ತು ನೀರ್ ಇದ್ದಲ್ಲಿ ಹೊತ್ತು ತೆಗೋದ್ರಿ. ಮತ್ ಬರಗಾಲ ಬತ್ತು ಏನ್ ಮಾಡೋ ಕರಿ ಭೂಮಿಯಾಗ ಹೊಡ್ಕೊಂಡ್ ಬಂದ್ರೆ ಇದಾಗತಾವ ಅಂತೇಳಿ ಒಟ್ಟು ನಮ್ ಪರಿಸ್ಥಿತಿ ಇದೆ ರೀ. ಒಟ್ಟು ನಾವು ಕುರಿ ಎಲ್ಲಿ ಮೇವು ಇದ್ದಲ್ಲಿ ಹೋಗಬೇಕು, ತಪ್ಪಲ ತೆಗಿ ಇದ್ದಲ್ಲಿ ಹೋಗಿ ಕಣ್ಣು ಮೇಸೋದು ಅಂತ. ಹಾ ಇವಾಗ್ರಿ ರಾತ್ರಿ ಹೊತ್ತು ನೀವು ಎಲ್ಲಾ ಮಲ್ಕೋದು ಇವಾಗೆಲ್ಲ ಈಗ ತ್ವಾಳಾಗ್ಲಿ ಮತ್ತೆ ಕಳ್ರ ಕಾಟ ತೋರ್ತೈತ್ರಿ, ಅವನ್ನೆಲ್ಲ ಹೆಂಗ್ ಮಾಡ್ತಾರ್ರಿ? ಏನ್ರಿ ನಿತ್ಯ ಕಾದು ಅಂದ್ರೆ ಕಾಯ್ತೇವ್ರಿ. ಎಲ್ಲಾದ್ರೂ ಬ್ಯಾಸರ ಬಂದ್ ಮನೆ ಅಂದ್ರೆ ಒಯ್ತಾರ್ರಿ ಕುರಿ, 10-20 ಹೋಗತ್ತಾವ್ರಿ, ಒಯ್ತಾರ ಕುರಿ. ನಾಯಿ ಅದಕ್ಕೆ ಬೆರಕಿದ್ದಂದ್ರೆ ಬಗಳಾಕತ್ತಂದ್ರೆ ಎಚ್ಚರ ಹೇಳ್ತೇವು. ಇಲ್ಲ ಆದ್ರೆ ನಾಯಿ ಅವು ಗಪ್ಪ ಮನ್ಕೊಂಡು ಅಂದ್ರೆ ನಾವು ಮನ್ಕೊಂಡು ಅಂದ್ರೆ ನೀವು ಒಂದೆರಡು ಒಯ್ತಾರ. ಇದು ಕಳೆ ತಾನಂತೆ ಭಾಳದಿಂದ ಐತಿ ಬಿಡ್ರಿ. ನಾವು ಹೋಗ್ತೇವೆ ಆ ಮೆಟ್ಟಿನಾಗ ನಡಗದ ಭಾಗದಾಗ ಖಾಯಮು ಐತ್ರಿ. ಪಾರ ಕಾಯ್ತೇವು, ಬ್ಯಾಟಾಗ ಕಾಯೋದು ನೀನು ಹೇಳ್ತಾನೆ. ಮತ್ತು ಹಂಗೆ ಪಾಳೆಲಿ ಒಬ್ಬೊಂದು 2 ತಾಸ, ಒಬ್ಬೊಂದು 2 ತಾಸ ಹಿಂಗೆಲ್ಲರೂ ಕಾಯ್ಕೋತ ಹೋಗ್ತೀವಿ. ಈಗ ರಾತ್ರಿ ಒಬ್ರು 2 ತಾಸು ಮಕ್ಕೊಂಡ್ರಂದ್ರ ಅವ್ರು ಎಬ್ಸೋದ್ರಿ ನಾವು ಮನ್ಕೋದ, ಅವ್ರು ಮತ್ತೆ ಮುಂದಿನ ಅವ್ರು ಎಬ್ಸ್ತಾರ್ರಿ, ಅವ್ರು ಮನ್ಕೋದ 2 ತಾಸ 3 ತಾಸ ಹಿಂಗೆ. ಇವಾಗ್ರಿ ಅಜ್ಜಾರ ನೀವು ಈಗ ಊರ್ ಬಿಟ್ಟ ಎಲ್ಲಾ ಕುರಿಗಳು ಮೇಯ್ಸಕೋತ ಬೇರೆ ಊರಿಗೆ ಹಿಂಗೆಲ್ಲ ಹೋಗ್ತಿರ್ರಿ, ಒಂದೊಂದ್ ತಿಂಗಳ 2 ತಿಂಗಳ ಹಿಂಗೆಲ್ಲ ಹೋಗಿರ್ತೀರಿ. ಸೊ ಊರಾಗಲಿ ಈಗ ಮನ್ಯಾಗ ಏನ್ರ ಫಂಕ್ಷನ್ ಜಾತ್ರೆ ಹಬ್ಬ ಆತು ಇರ್ತೈತ್ರಿ, ಏನ್ ನಮ್ಗೆ ಸಿಗೋಲ್ರಿ. ಜಾತ್ರೆ ಫಂಕ್ಷನ್ ಮದುವೆ ಇಂದು ಸತ್ತು ಬಿದ್ರಿ, ಹೆಣ ಒಂದ್ ಸತ್ತು ಬಿದ್ರೆ ಸಹಿತ ಇಲ್ಲೇ ನಿಲ್ಬೇಕಾದ್ರೆ ನಮ್ಗೆ ಹೋಗಾಕ ಸಿಗೋದಿಲ್ಲ. ನಮ್ಗೆ ಹೋಗಾಕ ಸಿಗೋದಿಲ್ಲ. ನನ್ನ ಹಬ್ಬ ಫಂಕ್ಷನ್ ಬಿಡೋದ. ಇವತ್ತು ಮನ್ಯಾಗ ಒಬ್ಬರು ಸತ್ತಿದಾರೆ ಅಂತಂದ್ರು ಇಲ್ಲಿ ಒಬ್ರಿಬ್ರು ನಿತ್ತ ಅಲ್ಲಿ ಒಬ್ಬ ಹೋಗೋದ್ರಿ. ಈಗ ಮನ್ಯಾಗ ಸತ್ತಾರ ಅಂದ್ರು ಕುರಿಗಳು ನೀವು ಬಿಟ್ಕೊಂಡ್ ಹೋಗಬೇಕ್ರಿ, ಹೋಗಬೇಕ್ರಿ ಕುರಿ. ನಾ ಏನ್ ಸತ್ತಾರ ನಮ್ಮ ಅಣ್ಣ ತಿಳ್ಕೊಂಡ್ರಿ ನೀ ಹೇಳ್ತಾನು ಮುತ್ತಾಗಿ ನಾವು ಒಬ್ಬ ಹೋದ್ರಿ. ನಮ್ಮ ಅಪ್ಪ ಅಟ್ಟು ಹೋದ, ನಿನ್ ಜೊತೆ ಎಲ್ಲಾರು ಇಲ್ಲಿ ಕುರಿಯಾಗ ರೀ, ತಮ್ಮಗಳು ಎಲ್ಲ ಕುರಿಯಾಗ. ಈಗ ಕುರಿ ಕಾಯೋರ ಪರಿಸ್ಥಿತಿ ಹೆಂಗೈತ್ರಿ? ಏನು ಸುಖ ಐತ್ರಿ? ಏನು ಬಾಳ ಸುಖ ಏನಪ್ಪಾ ಕುರಿ ಕಾಯ ಪರಿಸ್ಥಿತಿ ಅಂತಂದ್ರೆ ಮಂದಿ ಇದ್ರನ್ನ ಸುಖ ಇದೆ, ಮಂದಿ ಇಲ್ದಕ್ಕೆ ಏನ್ ಸುಖ ಇಲ್ಲ. ಏನ್ ಅದು ಜನ್ಮ ಬ್ಯಾಡ ಆಗೈತಿ ನೋಡ್ರಿ. ಕುರಿ ಕಾಯಬಾರ್ದು ನಮ್ಗೆ ಆಗ್ತೈತಿ. ಈಗ ಒಮ್ಮೆ ಈಗ ಒಂದ್ ದಿನ ರೀ ನಡ್ಕೋತ ಹೊಂಟ್ರಿ ಅಂದ್ರೆ ಹಿಂಗ ಅಂದಾಜ್ ದಿನಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಿರ್ರಿ? ಒಂದ್ ಅಂದಾಜ್ ಇಂದ ಹಂಗ ಹೋಗೋ ಪ್ರಸಂಗ ಬರ್ತಂದ್ರೆ ಒಂದ್ 15-20 ಕಿಲೋಮೀಟರ್ ಹೋಗ್ತೀವಿ. 20 ಕಿಲೋಮೀಟರ್ ಒಟ್ಟು ಹೋಗೋದನ್ನ ಮೇವ್ ಎಲ್ಲಿ ಇರ್ತೈತೆ ಅಲ್ಲಿ ಹೋಗೋದು ಹೊಡ್ಕೊಂಡು ಹಿಂಗ ಆಗ್ತದೆ. ಈಗ ಒಂದೊಂದ್ ತಿಂಗಳ ಗಂಟ್ಲೆ ಹೋಗಿರ್ತೀರಿ ನೀವು, ಹಳ್ಳಿ ಊರಿಗೆ ಹೋಗ್ಬೇಕು ಹಿಂಗೇನು ಅನ್ಸಂಗಿಲ್ಲನ್ರಿ? ಊರಿಗೆ ಹೋಗಾವು ಅನ್ಸಿದ್ರೆ ಬಿಟ್ಟಿಲ್ಲಿ ಹೋಗಾವನ್ನ ಬಿಟ್ಟು ಹೋಗಾಕ ಹೋಗ್ತಾರ. ಹಂಗ ಹೋಗಾವ ನೋಡು. ಮಂದಿ ಇತ್ತಂದ್ರ ಏನ್ರ ದಗದಿತ್ತಂದ್ರೆ ಅಟ್ ಹೋಗ್ತಾರ. ಒಂದ್ ಜನ 2 ಜನ ಹೋಗಿ ಮತ್ತೆ ಹೊಳಿ ಬರ್ತಾರೆ. ಏನು ಪ್ರಸಂಗ ಇದ್ರಿ ಈಗ ಅಂದ್ರೆ ಈಗ ಏನಾಗೈತಿ, ಗಾಡಿ ಇಷ್ಟಿ ಗಾಡಿ ಸೋಯ ಇವತ್ತಾಗೈತಲ್ಲ ಈಗ ಹೋಗ್ತಾರ. ಪೈಲಾ ಕಾಲದಾಗ ರೀ ನಮ್ಗೆ ತಿಳಿದ ಆ ಟೈಮ್ದಾಗ ಹೋದ್ರ ಕುರಿ ಬಂದ ಹೊಳಿ ಹೋಗೋದಂದ್ರೆ ಗಾಡಿನೆಲ್ಲ ಇವ್ರು ಎಲ್ಲಿ ಹೋಗೋರ. ಆಗಿನ ಪರಿಸ್ಥಿತಿ ಭಾಳ ಚೈತಿ. ಈಗ ಮಧ್ಯ ಇದ್ರೊಳಗೆ ಸುಖ ರೀ. ಅಂದ್ರೆ ಇವಾಗ ನಿಮ್ ಟ್ರ್ಯಾಕ್ಟರ್ ಎಲ್ಲ ಮಾಡ್ರಿ ಅಂದ್ರೆ ಸಾಮಾನ್ ಹೇರ್ಕೊಂಡ್ ಹೋಗ್ರ? ಈಗ ಮಾಡಿ ಮೊದಲ ಹೆಂಗ್ ಮಾಡ್ತಿದ್ರಿ? ಮೊದಲು ಕುದುರೆ ಮ್ಯಾಗ ಕುದುರೆ ಮ್ಯಾಗ 12 ಹೊತ್ತು ಕುದುರೆ ಮ್ಯಾಗ ಒಂದ್ ದಿನಕ್ಕೆ 12 ಹರ್ದಾರ ಹೊಡೆದ್ರು ಕುದುರೆ ಮ್ಯಾಗ ಹೊಡ್ತಿದ್ವು. ಒಂದ್ ಹರ್ದಾರ ಹೊಡೆದ್ರು ಕುದುರೆ ಮ್ಯಾಗ ಹೊಡ್ತಿದ್ವು ಮೊದಲು. ಈಗ ಏನೈತಿ, ಈಗ ಟ್ರ್ಯಾಕ್ಟರ್ ಮಾಡ್ಯಾರ. ಈಗೆಲ್ಲ ಕುರುಬರಿ ಟ್ರ್ಯಾಕ್ಟರ ಇಂಥವ್ ಸೈಕಲ್ ಮೋಟ್ರ ಹಿಂಗ್ ಮಾಡ್ಯಾರ. ಅಜ್ಜಾರ್ ಇವಾಗ ನೀವು ಎಲ್ಲಾ ಇವು ಕುರಿಗಳತ್ತು ಮರಿ ಹಾಕಿರ್ತಾವ್ರಿ, ಇವನು ನೀವು ಕುರಿ ಮೇಸ್ಕೊತ ಹೋಗತ್ನಾಗ ಹಿಂಬಾಲ್ ತಗೊಂಡ್ ಹೋಗಿರಿ, ಇಲ್ಲೇ ಬಿಟ್ಟು ಹೋಗಿರ್ತೀರಿ ಮರಿಗಳು? ಹಿಂಬಾಲ್ ತಗೊಂಡ್ ಹೋಗ್ತೇವಲ್ರಿ, ಹಿಂಬಾಲ್ ತಗೊಂಡ್ ಹೋಗ್ತೇವ್ರಿ. ಇಲ್ಲಿ ಬಿಟ್ಟು ಹೋಗ್ತೇವ, ಒಂದ್ ತಾಡೆ ಮರಿ ಇಲ್ಲಿ ಬಿಟ್ಟು ಹೋಗ್ತೇವ. ಆ ಕುರಿಗಳು ಮೇಸ್ಕೊಂಡ್ ಚಂದ್ರಾಗ ಮತ್ತೆ ಬಂದು ಕೂಡಿಸ್ತೇವ. ಮತ್ತ ಮುಂದ್ ಹೋಗೋದಾಯ್ತು ಆ ಕುದುರೆ ಮ್ಯಾಗದ್ದು ಕೈಯಾಗ ಒಂದ್ 4 ಮರಿ ತಗೊಂಡ್ ಹೋಗೋದ್ರಿ. ಮತ್ತ ಅದ್ರಾಗ ದೊಡ್ಡ ಮರಿ ಹೊಡ್ಕೊತ ಬರೋದು ನಾವು. ಹೆಣ್ಮಕ್ಳ ಗಂಡ್ಮಕ್ಳ ಹಿಂದೆ ಇರ್ತಾರ ಹೊಡ್ಕೊಂಡ್ ಬರೋದು.
ಹಿಂಗಿತ್ತು. ಇವಾಗ ನೀವು ಇಲ್ಲೇ ಒಂದು ತಾಂಡ ಬಡ್ದಿರಿ, ಹಾ. ಇವಾಗ ಇಲ್ಲಿ ಯಾರ ಇರ್ತಾರನ್ರಿ ಕಾಕೋತಾಗಿ ಇಲ್ಲಿ ಕಾಯ್ಕೋತಿರ್ತಾರೆ. ನೀವು ಸುತ್ತಮುತ್ತ ಎಲ್ಲಿ ಮೇವ್ ಬರ್ತೈತಿ ಹೋಗಿ ಮೇಸ್ಕೊಂಬರೋದ ಹಾ ರೀ. ಅವ್ರು ಕಾಯ್ಕೋತಿರ್ತಾರಲ್ಲ ಗಟ್ಟಿ ಹೆಣ್ಮಕ್ಳ ಯಾರೋ ಒಂದು ಗಂಡ್ಸ ಹುಡುಗರ ಕೂಡಿ ಅದನ್ನ ಕುದುರಿ ಮರಿ ಕಾಯ್ಕೋತಿರೋದು. ಹಾ ರೀ. ಹಾ ಈಗ ನೀರತ್ತು ಇರಂಗಿಲ್ರಿ, ಈಗ ಮೇವ ಐತ್ರಿ ಇಲ್ಲ ಸುತ್ತಮುತ್ತ ಆಲ್ಮೋಸ್ಟ್ ಈಗ ನೀರತ್ತು ಇರಂಗಿಲ್ರಿ. ಇಷ್ಟೆಲ್ಲಾ ಕುರಿಗಳಿಗೆ ನೀರತ್ತು ಬೇಕಾಗೈತಿ, ಒಂದು ಕೆರಿ ಹಳ್ಳ ತಿಂಗೇರಿ ಬೇಕಾಗೈತ್ರಿ. ಹಾ ಅವೆಲ್ಲ ನೀರಿನ ಹೆಂಗ್ ಮಾಡ್ತಾರ್ರಿ? ಆ ನೀರು ತೆರಿ ಹಾಳಾಯ್ದಲ್ಲಿ ಹೋಗಿ ಕುಡ್ಸಬೇಕಲ್ರಿ. ಹಾ ರೀ. ಎಷ್ಟು ದೂರ ಇದ್ರು ಎಷ್ಟು ದೂರ ಇದ್ರೆ ಹೋಗಿ ಕುಡ್ಸ್ಕೊಂಡು ಬರ್ಬೇಕು. ನೀರು ಬೇಕಲ್ಲ, ಆಮೇಲೆ ಬ್ಯಾಸ್ಗ್ಯಾಗ ಅಗದಿ ಚೊಕ್ಕ ನೀರು ಬೇಕು, ಅಲ್ಲಿ ಹೋಗಿ ಕುಡ್ಸ್ಕೊಂಡು ಬರೋದಾಗುತ್ತೆ. ಓಕೆ ರೀ. ಅಂದ್ರೆ ಇವಾಗ ಅಜ್ಜ ಎಲ್ಲಾರು ಏನ್ ಮಾಡತ್ತಾರಂದ್ರ ಕುರಿ ಮತ್ ಟಗರ ದೊಡ್ಡ ದೊಡ್ಡ ಶೆಡ್ ಮಾಡ್ಕೊಂಡ್ ಅಲ್ಲೇ ಸಾಕತ್ತಾರ. ಅವನೇಲಿ ಬಿಡಪ್ಪ ಹೊಡ್ಕೊಂಡ್ ಮೇಸ್ಕೋತ ಹೋಗೋದತ್ ಹೇಳಿ. ಹಾ ಅದ್ರ ಬಗ್ಗೆ ಏನ್ ಹೇಳ್ತಿ ಅಜ್ಜ? ಆ ಚಲೋನು ಹಿಂಗ ಮೇಸುದ್ ಚಲೋನು? ಈಗ ಅದು ಚಲೋ ಅಲ್ರಿ. ಅದು ಎಟ್ರೆ ಆಗೋದು ಕಡೆ ಸುಖ ಆಗ್ತೈತಿ ಅವ್ರಿಗೆ. ಈಗ ತ್ರಾಸ ಆಗ್ತೈತಿ. ನಮ್ಮ ನಮ್ಮ ಕಡೆ ಹೆಂಗೈತಿ, ನಮ್ಗೆ ಶೆಡ್ನ ಬಗ್ಗೆ ಇದು ನಮ್ಗೆ ಸುಖ ಕಾಣ ಐತಿ. ಇದು ನಮ್ಗೆ ನಮ್ಮ ಐತಿ. ಈಗಿನ ಹುಡುಗರಿಗೆ ಸುಖ ಕಾಣವತ್ರಿ ಇದು. ಆದ್ರೆ ಶೆಡ್ನ ಚಲೋ ಕಾಣ ಐತಿ. ಅಂದ್ರೆ ಅವ್ರೆಲ್ಲಾ ಕೊಂಡೆ ಹಾಕ್ಬೇಕು ಅಜ್ಜ, ಮೇವ್ ಆಗ್ಲಿ ಏನೋ ತಗೊಂಡ್ರು ಎಲ್ಲಾ ಕೊಂಡ್ರಿ. ನೀರು ಕೊಂಡೆ ಹಾಕ್ಬೇಕು. ಅಂದ್ರೆ ಈಗ ಬೋರ್ ಹೊಡೆದ ನೀರು ಕೊಂಡ ಆಗಿಲ್ಲ, ಹಂಗೆಲ್ಲ ಕೊಂಡೆ ಹಾಕ್ಬೇಕು. ಈಗ ಏನೈತಿಪ್ಪ, ನಮ್ಮ ಕುರುಬರು ಕಾಡು ಕುರುಬರು ಅಂತೇಳಿ ತಿರುಗತ್ತೆ ಹೋಗಿ ಐರಾಂದ ಕುತ್ಕೊಂಡಿರು ಬಾಳೆ ಮಾಡೋದು ನಡೀತೈತಿ. ಇದು ಇವಾಗ ಅಜ್ಜ ಈಗ ನಿಮ್ ಮಕ್ಕಳು ಕುರಿನ ಕಾಯತಾರನ ಅಜ್ಜ? ನಮ್ಮ ಮಕ್ಕಳನ್ನು ಕುರಿ ಕಾಯದಾರೆ. ಈಗ ಅವ್ರನ್ನ ಈಗ ನೀವು 40 ವರ್ಷ ಗಂಟ್ಲೆ ಕುರಿ ಕಾಕೋತ ಬಂದಿರಿ. ಅವ್ರನ್ನ ಈಗ ನಿಮ್ ಮಕ್ಕಳನ್ನ ಸಾಲಿ ಕಲಿಸಿ ಹಿಂಗ ನೌಕರಿ ತುಡಿಸ್ಬೇಕಂತ ಏನ್ ಅನ್ಸಲಿಲ್ಲ ನಮ್ಗ? ಅನ್ಸ್ಬೇಕಾಯ್ತು. ಕುರಿ ಕಾಯವ್ರು ಯಾರಿಲ್ಲ ಅಂತ ಕುರಿಯಾಗ ಹಚ್ಚಿದ್ರಿ ಅಂತ ಈಗ ಕುರಿಯಾಗ ಹಚ್ಚಿದ್ನ. ಈಗ ಮೊಮ್ಮಕ್ಕಾಗ ಬಂದ್ರೆ ಇನ್ನ ಕುರಿಯಾಗ ಬಂದಿಲ್ರಿ. ಅವ್ರ ಸಾಲಿ ಕಲಿಯಾಗದಾವು. ಇನ್ನು ಮುಂದೆ ಊಟ ಆದ್ಮೇಲೆ ಯಾ ಮಾಡ್ತಾರೋ ಯಾ ಮಾಡ್ತಾರೋ. ಅಜಾರ್ ಇವಾಗ ನಿಮ್ಮ ಮೊಮ್ಮಕ್ಕಳನ್ನ ಸಾಲಿ ಕಲಿಯಾಕ್ ಬಿಟ್ಟನ ಅಂದ್ರಿ. ಸೊ ನಿಮ್ ಫ್ಯಾಮಿಲಿ ಎಲ್ಲಾ ಬಂದಿರ್ತೀರಿ, ಅಂದ್ರೆ ಸಂಬಂಧಿಕರ ಮನ್ಯಾಗ ಬಿಟ್ಟಿರ್ತಾರನ್ರಿ ಅವ್ನ? ಸಂಬಂಧಿಕ ಮನ್ಯಾಗ ಬರ್ತೇವೆ. ಬೀಗರ ಮನ್ಯಾಗ, ನಮ್ಮ ಅಕ್ಕನ ಮನೆಯಾನು, ನಮ್ಮ ಮಗಳ ಮನೆಯಾನು ಹಿಂಗ ಬರ್ತೇವ. ಇಲ್ಲ ನಮ್ಮ ಮನ್ಯಾಗ ಯಾರು ಮಂದಿ ಮುತಕ ಮುತಕ ಇದ್ರಂದ್ರ ಅಲ್ಲಿ ಅವ್ರ ಹಂತಲ್ಲಿ ಬರ್ತೇವ. ಈಗ ನನ್ನ ಮಗ ಇದಾರೆ ಅಲ್ಲಿ ನನ್ನ ಮಗನ ಹಂತಲ್ಲಿ ಬಿಟ್ಟು ಬಂದೇವ್ ನಾವು. ನಮ್ಮ ಮಕ್ಕಳು ಅಲ್ಲಿದಾವು ಅಂದ್ರೆ ನಾವು ಕುರಿಯಾಗ ಬಂದು. ಈಗ ಮೊಮ್ಮಕ್ಕನ ಸಾಲಿ ಬಿಡ್ಸೋಂಗ ಕಾಣಲ್ರಿ, ಅವ್ರು ಸಾಲಿನ ಕಲ್ಸಾರ ಅಂತಾರೆ. ಯಾಕಂದ್ರೆ ಇದು ಕುರಿ ಬ್ಯಾಡ ಆಗೈತ್ರಿ. ಅಂದ್ರೆ ನಮ್ಮ ವಯಸ್ಸಿಗೆ ಬೇಕಾಗಿತ್ತು ನಮಗ, ನಮ್ಮ ಮಕ್ಕಳಿಗೆ ನಮ್ಮ ಸ್ವಸ್ಥರಿಗೆ ಬ್ಯಾಡ ಆಗ್ಯಾವ್ರಿ. ಬ್ಯಾಡ ಅಂತ ಹಿಂಗ ಅನ್ನಾಗದಾರ. ಇವಾಗ ರೀ ಅಜ್ಜಾರ ಈಗ ಎಷ್ಟ್ ಕುರಿಗಳು ಅದಾವ ಅಂದ್ರಿ? ಇವ್ ನಮ್ಮ ಒಂದ್ ಎಲ್ಲಾ ಕೂಡೊಂದು 600 ಆಗ್ತಾವ. 600? ಇವ್ 600 ಎಷ್ಟ್ ಮಂದಿ ಅದಾವ್ರಿ? ಇವ 4 ಮಂದಿ ಅದಾವ್ರಿ. 4 ಮಂದಿ? 4 ಮಂದಿ. ಒಂದೊಂದು ಕುರಿಗಳು ಎಷ್ಟು ಹೋಗ್ಬೋದ್ರಿ ಮಾರಾಕ್ ಐತ್ರ? ಮಾರಾಕ್ ಹತ್ತಿರ ಒಂದು ಕುರಿನಿಗೆ ಹೇಳ್ತಾನು 15,000 20,000 ತಗ ಹೋಗ್ತಾವ್ರಿ. 15ರಿಂದ 20? 20. ಯಾವ ನೀ ಟಗರ 30ಕ್ಕೂ ಹೋಗ್ತಾವು. ಹಿಂಗ ಈಗ ಒಂದ್ 20 ಹಿಡಿದ್ರು ರೀ 600 ಕುರಿಗೆ ಎಷ್ಟ್ ಆಗ್ಬೋದ್ರಿ ಇದ? ಇನ್ನು ಎಷ್ಟಾಯ್ತು ನೋಡ್ರಿ ಲೆಕ್ಕ 1 ಕೋಟಿ. 1 ಕೋಟಿ ಆಕೈತ್ರಿ? ಇವಾಗ ಅಜ್ಜಾರ್ ಈಗ ಇಷ್ಟೆಲ್ಲ ಅದಾವ ಅಂದ್ರಿ, ನಿಮ್ಮ ಹೊಲಗಳು ಹತ್ತವ್ರಿ? ನಮ್ಮ ಹೊಲ ಭಾಳ ಇಲ್ರಿ. ಯಾವನು ಇದಾವನು 1 ಎಕರೆ ಐತಿ, ಯಾವ್ದು ಅರ್ಧ ಎಕರೆ ಐತಿ, ಯಾವ್ದು 2 ಎಕರೆ ಐತಿ, ಯಾರ್ದು 3 ಎಕರೆ ಐತಿ. ಹೊಲಾನು ಭಾಳ ಇಲ್ಲ ನಮ್ಮ. ಇಲ್ಲಿ ಇದಾವ್ರು ಹೊಲಗಳೇನು ಭಾಳ ಇಲ್ರಿ. ಇದ್ರ ಮ್ಯಾಗ ಹೊಟ್ಟಿ ನಮ್ಗೆ. ಇವಾಗ ರೀ ಅಜ್ಜಾರ್ ಇದೆಲ್ಲ ನೀವು ಕುರಿ ಮೇಸೋದು ಭಾಳ ಕಷ್ಟ ಐತೆ ಅನ್ನತ್ತೀರಿ. ಈಗ ಏನ್ರ ಈಗ ನೀವು 1-2 ಎಕರೆ ಹೊಲ ತಗೊಂಡ್ ಹೊಲದಾಗ ಮಾಡ್ಕೋತ ಆದ್ರ ಆತ್ಪ ಹಿಂಗೇನ್ರ ಅನಿಸ್ತೈತೆ ಅಜ್ಜ? ಅನಿಸ್ತೈತಿ. ಸಿಗಬೇಕಲ್ಲ ಹೊಲ ಈಗಿನ ಕಾಲದಾಗ. ಈಗ 1 ಎಕರೆಕ 60 ಲಕ್ಷ 70 ಲಕ್ಷ ಎಲ್ಲಿ ರೊಕ್ಕ ಆಟ ನಮ್ಮ ಹಂತಲ್ಲಿ ಇರ್ಬೇಕಲ್ಲ ರೊಕ್ಕ. ಈಗ ಅದು ನಮ್ಗೆ ಅನಿಸ್ತೈತಿ ಹೊಲಾನ ಮಾಡ್ಕೊತಿರ್ಬೇಕು, ಒಂದು ಬಂಗ್ಲೆ ಕಟ್ಟಬೇಕು, ಇಲ್ಲಿ ಬಂಗ್ಲೆದಾಗ ಇರ್ಬೇಕು ಅಂತೇವ್ ಖರೆ ಆಗಬೇಕಲ್ಲ. ಅಜ್ಜಾರ ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಅಪ್ಪಣ್ಣ ರಾಮ ಕೆಲಾರೆ. ಅಕ್ಕೋಳ್ರಿ? ರೀ ಅಜ್ಜಾರ, ಈಗ ನೀವು ಕುರಿ ಕಾಯಕೈತಿ 8 ವರ್ಷ ಆತ್ರಿ? ನಾವು ಕುರಿ ಕಾಯಕೈತಿ ಒಂದು 20-30 ವರ್ಷ ಆತ್ರಿ. ರೀ ಹೆಂಗೈತ್ರಿ ಇದ ಕುರಿ ಕಾಯೋದಂದ್ರ? ಏನ್ ಕುರಿ ಕಾಯೋದು ಬಹಳ ಕಷ್ಟ ಬಿಡ್ರಿ. ಅವನು ನೀರಿಲ್ಲ, ಮೇವು ಇಲ್ಲ, ಅದ್ರಕ್ಕೆ ಎಲ್ಲಿದ್ದಲ್ಲಿ ಹೋಗ್ಬೇಕು, ಹೊಡ್ಕೊಂಡ್ ಹೋಗ್ಬೇಕು, ಎಲ್ಲಾ ಮಕ್ಕಳ ಮರಿ ಕಟ್ಕೊಂಡ್ ಹೋಗ್ಬೇಕು. ನಮ್ಮದ್ ಬಾಳೆ ಇಂತ ಪರಿಸ್ಥಿತಿ ಹಿಂಗೈತ್ರಿ. ಮತ್ ಒಂದೊಂದ್ ಜಾಗ ಕೆಟ್ಟ ಹತ್ತಾವ್ರಿ, ಒಂದೊಂದ್ ಜಾಗ ಚಲೋ ಹತ್ತಾವ್ರಿ. ನಮ್ ಪರಿಸ್ಥಿತಿ ಹಿಂಗೈತಪ್ಪ. ಮತ್ ಏನ್ ಮಾಡೋದ? ಈಗ ಮೇವತ್ತು ಇರಂಗಿಲ್ಲ ಅಜ್ಜ, ಹೆಂಗ್ ಮಾಡ್ತೀರಿ? ಏನ್ ಮೇವು ಇಲ್ದರ್ಕೊನು ಎತ್ತಾರೆ ಹೋಗಿ ನೋಡಿ ಬರೋದು. ಯಾವ ಭಾಗಿ ಗೆದ್ರು ಹೋಗಬೇಕ್ರಿ ನಾವು. ಹೊಡ್ಕೊಂಡ್ ಎಲ್ಲಾ ಈ ಮಕ್ಕಳ ಮರಿ ಕಟ್ಕೊಂಡ್ ಹೋಗಿ ಮೆಸ್ಕೊಂಡ್ ಬಾಳೆ ಮಾಡ್ಕೊಂಡ್ ಬರ್ಬೇಕು.
ನಿಮ್ ಕುಟುಂಬ ಸಮೇತ ಎಲ್ಲಾರು ಕೂಡಿ ಹೋಗ್ತೀರಿ? ಎಲ್ಲಾರು ಕೂಡಿ ಹೋಗ್ತೇವ್ರಿ, ಎಲ್ಲಾ ಕುಟುಂಬ ಮಕ್ಕಳನ್ನ ಕರ್ಕೊಂಡ್ ಎಲ್ಲಾ ಹಾ ಹಾ ಹಿಂಗೆಲ್ಲ ಹೋಗೋದ್ರಿ, ಅಡ್ಡಾಡೋದ. ಹಾ ಈಗ ಅಜ್ಜಾರ ನಿಮ್ದು ಎಲ್ಲಾ ಈಗ ಕುಟುಂಬ ಎಲ್ಲ ಹೆಂಗ್ ಸಾಗಿಸ್ತೀರಿ ನೀವು? ಅಂದ್ರೆ ಈಗ ಮರಿಗೋಳ್ ಮಾರಿ ಜೀವನ ಮಾಡ್ತಾರೆ ಹೆಂಗ್ರಿ ಇದ? ಏನ್ ಮರಿಗೋಳ್ ಮಾರಿ ಮಾಡ್ತೇವ್ರಿ, ಏನಾರ ಇದ್ರ ಅಟ್ ಕೊಟ್ರ ಹೊಟ್ಟಿ ಅದನ್ನೂ ಅಟ್ ತಗೋತೇವ್ರಿ. ಹಾ ರೀ. ಮತ್ ಪ್ರಸಂಗ ಬಂದಂಗ ಹೋಗ್ತೇವ್ರಿ. ಅಂದ್ರೆ ಈಗ ಯಾರ್ದಾರ ಹೊಲಕ್ ತರಿಬಿರಿ ಅಂದ್ರೆ ಹಿಂಗ ದಿನಕ್ಕೆ ಒಂದ್ ಇಂತಷ್ಟೊತ್ತೆ ಕೊಡ್ತಾರನ್ರಿ? ಏನಾರ ಅಟ್ ಕೊಡ್ತಾರ, ಏನಾರ ತಿಳಿದ್ ಕೊಡ್ತಾರು, ಹಾ ರೀ. ಕೊಟ್ಟಾಟ ತಗೊಂಡು ನಾವು ಹಂಗ ಸಾಗಿಸ್ಕೊಂತ ಹೋಗೋದ್ರಿ. ಏನಟ ಸಾಕಾಗ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಾರಿ ಒಂದ್ ಮರಿ ಮಾರಿ ಬಾಳೆ ಮಾಡ್ಕೊತ ಹೋಗೋದ್ರಿ. ಹಿಂಗ್ ಮಾಡಾತೇವ್ರಿ. ಮತ್ತೆ ಏನ್ ಮಾಡೋದು, ನಮ್ ಪರಿಸ್ಥಿತಿ ಹಿಂಗೈತ್ರಿ. ಹಾ ರೀ. ಅಣ್ಣಾರ ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಲಗಮಣ್ಣ ಅನ್ನಪ್ಪ ಕಿಲಾರಿ ಹಾಕೊಳ್ದವ್ರಿ. ಹಾಕೊಳ್ದವ್ರಿ. ನೀವು ಎಷ್ಟು ವರ್ಷ ಆತ್ರಿ ಕುರಿ ಕೈಕೈತಿ? ನಾವ ಈಗ ಒಂದ್ 14 ವರ್ಷ ಆತ್ರಿ ಕುರಿ ಮೇಸಾಗ. ಮೊದ್ಲು ಸಾಲಿ ಇದ್ದುರಿ, ಹಂಗಾಗಿ ನಮ್ಮ ಅಜ್ಜ ಸಾಲಿ ಬಿಡಿಸಿ ಕುರಿಗೆ ಹಚ್ಚಿದ್ರಿ. ಹಂಗ ಇದ ಜೀವನ ಮಾಡ್ಕೊತ ಬಂದವ್ ನೋಡ್ರಿ. ಏನೈತ್ರಿ, ಒಟ್ಟ ಮಳೆಗಾಲ ಆತಂದ್ರ ನಮ್ಮ ಅಟ್ ರಾಜನ ಯಾರಲ್ರಿ. ಮಳಿ ಆಗಿದಿಲ್ಲ ಅಂದ್ರ ಎಲ್ಲಿ ಇದ್ದಲ್ಲಿ ಒಟ ದಿವಸ 23 ಕಿಲೋಮೀಟರ್ ಹೊಡಿಯೋದ್ರಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೊಡಿಯೋದ್ರಿ. ಒಟ ಹಿಂಗ ಹೋಗೋದು ಒಂದ ಜೀವನ. ಈಗ ಬೆಳಿಗ್ಗೆ ಎಷ್ಟಕ್ಕೆ ಕೇಳ್ತೀರಿ ನೀವು? ಬೆಳಿಗ್ಗೆ ಕಂಪಲ್ಸರಿ 5 ಗಂಟೆಗೆ ಹೇಳಬೇಕು. 5 ಗಂಟೆಗೆ ಅಂದ್ರೆ ಹಿಂಗ ಕುರಿ ಹುಡುಕ್ ಮರಿದ್ರ ಒಂದ್ ತಾಯಿ ಕರ್ಕೊಂಡ್ ಮರಿದ 5 ಗಂಟೆಗೆ ಅದು ಕಂಪಲ್ಸರಿ ಹಿಡಿಬೇಕ್ರಿ. ಅಂದ್ರೆ ಮರಿಗಳಿಗೆ ಹಾಲು ಕುಡಿಸ್ತಾರೆ? ಹಾಲು ಕುಡಿಸ್ಬೇಕ್ರಿ. ಹಾಲು ಕುಡಿಸ್ಬೇಕ್ರಿ. ಮತ್ತ ಹಿಂಗ ಎದ್ದ ಹಿಂಗ ಹಾಕಿ ಈ ಹಸರು ಸುಗಿ ಅನ್ಸ್ಕ ಒಟ್ಟ ಹಕ್ಕಲ ತಿರ್ಗಾಡಿ ನೋಡಬೇಕ್ರಿ. ಒಟ್ಟ ಏನ್ರ ರೈತರ ಕರ್ರ ಚೀಲ ಹೋಗ್ಯಾಕ ಕಾಯಿ ಬಿಡ್ಸಾಕ ಹೋಗಬೇಕ್ರಿ. ಹಾ ಮೊದ್ಲಿನ ಹಂಗಿಲ್ರಿ. ಈಗೇನ್ ಐತ್ರಿ, ರೈತರ ಒಟ್ಟಕ್ಕೆ ಹೋಗಿ ಅಲ್ಲಿ ಅಟ ಹಕ್ಕಲ ಕಾಯಿ ಹರಿಯಾಗ ಚೀಲ ಹೋಗದಾಗ ಹಕ್ಕಲ ಮೇಸಾ ಕೊಡ್ತಾರ. ಮೊದ್ಲ ಏನಿರ್ತು ಕರ್ದ್ ಹೇಳ್ತಿರಿ, ಬಂದ್ ಮಿಸ್ಕೊಂಡ್ ಹೋಗ್ರಿ. ಮೊದಲ ಹಂಗ ಈಗ ಹೊಲ್ದಾಗ ಹಂಗ ಒಟ್ ಹೊಲ ಕಸ ಐತ ಮಿಸ್ಕೊಂಡ್ ಹೋಗ್ಬಾರ್ದು. ಹೌದ್ರಿ. ಈಗ ಇತ್ತಿಳೆ ಕುರಿ ಭಾಳ ಅದ್ರಿ. ಹಂಗಾಗಿ ಅಂದ್ರೆ ಈ ವರ್ಷ ಮಳೆಗಾಲ ಸರಿಯಾಗಿ ಆಗಿಲ್ರಲ್ಲ, ಈ ಭಾಗದ ಅಷ್ಟೇ ಹೆಸರು ಇರ್ತ್ರಿ. ಈಗ ಒಂದ್ ತಿಂಗಳ ಕಂಪಲ್ಸರಿ ಒಟ್ಟ ಹಕ್ಕಲ ಮಾಡಕ್ ಹೋದಾಗ ಮೇಸೋದ್ರಿ. ಅಂದ್ರೆ ಮೇಯಿಸ್ಬೇಕಂದ್ರ ಅವ್ರ ಹೊಲ್ದಾಗ ಕೆಲಸ ಮಾಡ್ಬೇಕ್ರಿ. ಕೆಲಸ ಮಾಡ್ಬೇಕ್ರಿ. ಕೆಲಸ ಮಾಡಿದಾಗ ಮೇಸಾ ಕೊಡ್ತಾರ. ಮತ್ತೆಲ್ಲ ಈಗ ಬರಗಾಲ ಬಿತ್ತಂದ್ರ ಅವಾಗ ಹೆಂಗ್ರಿ? ಮತ್ತ ಏನ್ ಒಟ ಮೇವದಲ್ಲಿ ಹೊಕ್ಕವ್ರಿ. ಒಟ ಒಂದೊಂದ್ ಟೈಮ್ದಾಗ ಹಿಂಗೆ ಒಟ ಈ ಗಿಡಗಳು ಇರ್ತಾವ, ಗಿಡಗಳು ಕಾದ್ ಬ್ಯಾಸಿ ಅದು ಮೇಸೋದ. ಮತ್ ಏನ್ ಇಲ್ರಿ, ಎಲ್ಲಿ ಇದ್ದಲ್ಲಿ ಒಟ ಹೋಗೋದ್ರಿ. ಒಟ ಯಾಕಡೆ ಮಳೆಗಾಲ ಆಗಿರ್ತಿದ್ರಿ ಆತ್ ಹೋಗೋ ಆತ್ ಮಹಾರಾಷ್ಟ್ರ ಮಲ್ನಾಡಕ್ ಹೋಕ್ಕವ್ರಿ. ಈಗ ಅಣ್ಣಾರ ನಿಮಗಂತೂ ಮಕ್ಕಳ ಆಗ್ಯಾರನ್ರಿ? ಇಬ್ಬರು ಮಂದಿ ಮಕ್ಕಳ ಅದಾರ. ಎಷ್ಟು ವರ್ಷ ಅದಾರ್ರಿ? ಒಬ್ಬ 7 ವರ್ಷ ಅದನ್ರಿ, ಒಬ್ಬ 5 ವರ್ಷ. ಅವ್ರ ಸಾಲಿಗೆ ಸಾಲಿಗೆ ಬಿಟ್ಟು ಬಂದವ್ರಿ. ಅವ್ರು ಯಾರ ಮನ್ಯಾಗ ಇರ್ತಾರ್ರಿ? ಅಲ್ಲೇ ನಮ್ಮ ಅಣ್ಣ ಅದನ್ರಿ. ಬಡ್ಡಿದ ಕುರಿ ಆಗಿಲ್ರಿ, ಅಲ್ಲೇ ಸಾಲಿ ಕಲ್ತ್ ಮನ್ಯಾಗ ಇದಾರ್ರಿ. ಅವ್ನ ಹಜಕ್ ಅದಾರ್ರಿ. ಅವ್ರ ಸಾಲಿ ಕಲ್ಸಾತಿರಿ? ಅವ್ರ ಸಾಲಿ ಕಲ್ಸಾಕಾರ. ಈಗ ಮುಂದೆಲ್ಲ ಮಕ್ಕಳನ್ನ ಸಾಲಿ ಕಲಿಸ್ತೀರಿ? ಏನ್ ಕಲ್ಸ್ಬೇಕ ಅನ್ನಾಗವ್ರಿ. ಒಟ್ಟ ಅವ್ರ ಹಣಿಬಾರ್ ಏನ್ ಐತಿರ್ಲಿ, ಒಟ್ಟ ಕಲ್ತರು ಹಂಗ ಕಲ್ಸೋದ್ರಿ. ಮತ್ ಹಂಗ ಸಾಲ್ಯಾಗ ಹುಷಾರ್ ಆಗಿದಿಲ್ಲ ಅಂತ ಕುರಿ ಹಚ್ಚಿ ಬಿಡುದ್ರಿ. ಈಗ ನೌಕರಿ ಅವ್ರ ಚಲೋ ಅನಸ್ತೈತ್ರಿ ನಿಮಗ? ಕುರಿ ಕಾಯಿ ಚಲೋ ಅನಸ್ತೈತ್ರಿ? ಏನ್ ಒಟ್ಟ ನಾವ್ ಇದ್ ಮಾಡಾಕ ನಮ್ಗೆ ಇದ್ ಚಲೋ ಅನಸ್ತೈತಿ. ಏನ್ ಕಷ್ಟ ಐತಿಗಾರೆ ಇದ್ ಚಲೋ ಅನಸ್ತೈತ್ರಿ. ಚಲೋ ಅನಸ್ತೈತ್ರಿ. ಒಟ್ ನಿಮಗ್ ರೂಢ ಆಗಿಬಿಟ್ಟೈತಿ? ರೂಢ ಆಗಿಬಿಟ್ಟೈತ್ರಿ. ಮೊದ್ಲಿನ ಸಾಲಿ ಇದ್ದ ಟೈಮ್ದಾಗ ಕುರಿಯಾಗ ಬಾ ಅಂದ್ರ ನಾವ್ ಬರ್ತಿರ್ಕಿಲ್ರಿ. ಆಡ ಸಾಲಿ ಬಿಡ್ಸಿದ ಇದ ಚಲೋ ಐತಿ. ಈಗ ಒಟ್ಟ ರಾಟಿ ಬೀದ್ರಿ. ಮತ್ ಈಗ ಸಾಲಿ ಕಲ್ತಿರ ಅದ್ ನೌಕರಿ ಹಿಡಿದ್ರ ಆದಾರ ಬೇಸತ್ತರ. ಕರೆ ಈಗ ಬಂದ್ ಹಚ್ಚಾಗ ಏನ್ ಮಾಡಾಕ್ ಬರ್ಲ್ರಿ. ಒಟ್ಟ ಇರೋ ಮಠ ಇಟ್ನ ಕಾಯ್ಕೋತ ಹೋದ್ರಿ. ಇವಾಗ ಊರಾಗ ಒಮ್ಮೊಮ್ಮೆ ಜಾತ್ರೆ ಹಬ್ಬ ಹಿಂಗೆ ಮನ್ಯಾಗ ಫಂಕ್ಷನ್ ಏನ್ರ ಇರ್ತಾವ್ರಿ, ಅವಾಗ ಕುರಿ ಬಿಟ್ಕೊಂಡ್ ಹೋಗ ಬರಬೇಕಾಕೈತ್ರಿ. ಅವಾಗ ಹೆಂಗ ಅನಸ್ತೈತ್ರಿ? ಯಾವ ಹೋಗ್ಬೇಕ ಅನಸ್ತೈತಿ. ಹಿಂಗ ಕುರಿಯಾಗ ಮಂದಿ ಹಿಂದ್ ಇದ್ರಂದ್ರ ಹೋಗ್ಕವ್ರಿ ಒಂದರ ದಿವಸ, ಇಲ್ದೇ ಹೋಗಂಗ ಇಲ್ರಿ. ಒಟ್ಟ ಇದ್ ಬಿಡಾಕ ಟೈಮ್ ಇವ್ನ 10 ಗಂಟೆಗೆ ಬಿಟ್ಟಲ್ಸಿವ್ ನಡಿಲ್ರಿ. ಇವ್ ಕಟ್ಟಿ ಮೇವ್ ಹಾಕೋ ಜನಾವರ ಅಲ್ರಿ. 1-2 ಇದ್ರ ಒಳ್ಳೆ ಮೇವ್ ಕಟ್ಟಿ ಹಾಕಿ ಹೋಗ ನಡಿದಿತ್ರಿ. ಇವ್ ನಮ್ಮ 200 ಕುರಿ ಅದಾವ್ರಿ. 200 ಕುರಿ ಯಾವ ಮೇವ್ ತಂದ್ ಹಾಕೋದ್ರಿ. ಹಿಂಗಾಗಿ ಅಂದ್ರ ಅನ್ನಾರ ಇವಾಗ ಈಗ 5 ಗಂಟೆಗೆ ಎದ್ದು ನೀವೆಲ್ಲ ಮರಿಗಳಿಗೆ ಹಾಲತ್ತು ಕುಡಿಸ್ತೀರಿ. ಕುಡಿಸಿ ಮತ್ತ ಅವ್ರ ಹೊಲದವ್ರು ಸ್ವಲ್ಪ ಕೆಲಸನು ಮಾಡ್ತೀರಿ. ನೀವು ಮತ್ ಹೊಲ ಆತು ಎಲ್ಲಾರ ನೋಡ್ಕೊಂಡ್ ಬರೋದು. ಈಗ ಮೇಸಾಕ್ ಎಷ್ಟೊತ್ತಿಗೆ ಹೋಗ್ತಿರಿ? ಮೇಸಾಕ್ 10 ಗಂಟೆಗೆ ಬಿಡ್ತೇವ್ರಿ. 10 ಗಂಟೆಗೆ ಅಡಿಗೆ ಮಾಡ್ಕೊಂಡ್ ಊಟ ಮಾಡಿ ಮಧ್ಯಾಹ್ನ ರೊಟ್ಟಿ ಕಟ್ಕೊಂಡ ಅದ ಮೇಸಾಕ್ ಬಿಡೋದ್ರಿ. ಮೇಸಾಕ್ ಬಿಟ್ಟು ಮತ್ ಸಂಜಿಕ್ಕೆ 4 ಗಂಟೆ ಸಮಯ ನೀರತ್ತು ಕುಡ್ಸ್ಕೊಂಡ್ ಹಕ್ಕಲ ಮೇಯಿಸಿ ಸಂಜೆ 6-7 ಗಂಟೆ ಮೇಲೆ ಮೇಯಿಸೋದ್ರಿ. ಅಲ್ಲಿ ಮುಂದ್ ಮತ್ ಮರಿ ಕೂಡಿಸಿ ಸುತ್ರಿ ಬಲಿ ಹಾಕಿ ಅಲ್ಲಿ 10-10:30 ಆಕೈತ್ರಿ. 11 ಗಂಟೆನೂ ಆಕೈತಿ ಒಂದ್ ದಿವಸ. 11 ಮಾಡ್ಕೊಂಡ್ ಮತ್ 2 ತಾಸು ಮಾಡಿ ಮತ್ ಒಂದ್ 2 ತಾಸು ಪಾರಾಕ್ ಹೇಳ್ಬೇಕ್ರಿ. ಇವಾಗ್ರಿ ಅನ್ನಾರ ನೀವು ಎಷ್ಟು ವರ್ಷ ಆತಂದ್ರಿ ಕುರಿ ಮೇಸಾಕೈತಿ? ನಾವೀಗ ಒಂದ್ 14-15 ವರ್ಷ ಆತ್ರಿ. 14-15 ವರ್ಷದಾಗ್ರಿ ಯಾವಾಗಾರ ಒಮ್ಮೆ ಬರಗಾಲ ಬಿದ್ದು ಮೇವ ನೀರ ಸಿಗಲ್ದ ಪರಿಸ್ಥಿತಿ ಇಂಥವೇನ್ರಿ ಎದುರಿಸಿರೇನ್ರಿ? ಎದುರಿಸಿ ಬಂದೈತ್ರಿ. ಬರಗಾಲ ಬಂದೈತಿ. ಏನಾಟ್ ಹೊಳಿದಂಡಿ ಹಿಂಗ್ ಡ್ಯಾಮ್ ಬತ್ತು ಇದ್ದಲ್ಲಿ ಹೋಗಿ ಹಂಗ ಜೀವನ ನಡೆಸಿದವ್ರಿ. ಹಂಗೆ ಮೊದ್ಲ ನಮ್ ಹಿರಿಯರ್ ಹೇಳ್ತಾರ ಆ ಬರಗಾಲ ಏನ್ ಬಂದಿಲ್ರಿ. ಈಗ ಒಟ್ಟ ಒಂದ್
ಒಟ ಇನ್ನೋರಿಗೆ ನಡೆದಿದ್ರಿ ಒಟ ಅವಾಗೆಲ್ಲ ಹೆಂಗ ಅನಿಸೈತ್ರಿ ನೀವು ಮೇವು ಅಥವಾ ಸಿಗಲ್ ಟೈಮ್ದಾಗ ಈ ಆ ಟೈಮ್ದಾಗ ಏನು ಕುರಿ ಕಾಯ್ಬಾರ್ದು ಪರಿಸ್ಥಿತಿ ಐತ್ರಿ ಅದೇನು ಪರಿಸ್ಥಿತಿ ಅಲ್ರಿ ಒಂದೊಂದು ಟೈಮ್ದಾಗ ರೋಡಾಗಿ ಹೊಡಿ ಹೋಗಾಕ ಕುರಿಗೆ ಓಡಾಗಿ ಹೋಗಂಗಿಲ್ರಿ ಅತ್ತ ಮ್ಯಾಕ್ ಓಡಾಡೋದ ಭಾಳ ಕಷ್ಟ ಆಗಿದ್ರಿ ಅಂತ ಟೈಮ್ದಾಗ ಬತ್ತಂದ್ರೆ ಒಟ್ಟು ಕುರಿ ಮಾಡಬಾರ್ದು ಅನಿಸ್ತೈತ್ರಿ. ಓಕೆ ಓಕೆ. ಇವಾಗ ರೀ ಹಂಗ ನೀವು ಹೊಡ್ಕೊಂಡು ಹೋಗಿರ್ತೀರಿ, ಎಲ್ಲಿ ಮೇವು ಐತಿ ಅಲ್ಲಿ ರೋಡ್ ಹಿಡಿದು ಹೋಗಿರ್ತೀರಿ, ಯಾವ್ದಾರ ರೈತರ ಬೆಳಿಗ್ಗೆ ಅಥವಾ ಕುರಿಗಳ ಮೇವು ಕಂಡ್ಕೂಡ್ಲೆ ಓಡಿ ಹೋಗಿದ್ದು ಮೇಯಾಕತ್ತ. ಸೊ ಅವರೆಲ್ಲ ರೈತರು ಅಥವಾ ಏನ್ರ ಹಿಂಗ ಬೇದು ಬೇಯೋದು ಬಡಿಯೋದು ಅದ ಇರ್ತೈತ್ರಿ. ಮತ್ತೆ ಅವ್ರಿಗೆ ಕೈಕಾಲು ಬಿದ್ದ ಅಣ್ಣ ಯಪ್ಪ ಅಂದ್ರೆ ಎಲ್ರಿ ಸಾವ್ಕಾರ ಹೋಗೋ ಬಿಡಂಗಿಲ್ಲ ಅಂತ ಹೇಳಿ ಏನ್ರಿ ಒಟ್ಟು ಕೈಕಾಲು ಬಿದ್ದ ಹೋಗೋದ್ರಿ. ಹಂಗೆ ಬೇಯೋದ ಬಡಿಯೋದ ಅದಕ್ಕೆ ತಪ್ಪಿದ್ದಿಲ್ರಿ. ಓಕೆ ಓಕೆ. ಇವಾಗ ರೀ ಅನ್ನಾರ ಇವು ಕುರಿಗಳು ಅಥವಾ ರಾತ್ರಿ ಕಾಯಕ ಮತ್ತು ನಿಮ್ಮ ಜೋಡಿ ಅಥವಾ ನಾಯಿಗಳು ಅಥವಾ ಹಿಂಗೇನ್ರ ಅದಾವನ್ರಿ? ಇದಾವ್ರಿ ನಾಯಿಗಳು ಅದಾವ್ರಿ. ಈ ಕುರಿಯಾಗ ಮೇನ್ ನಾಯಿ ಬೇಕ್ರಿ. ಅಂದ್ರೆ ಹೋಗಿ ಕಡಿದಿಲ್ಲ ಅಂದ್ರೂ ಒಟ್ಟ ಬುಲೋ ಮಾಡಿ ಸಾವು ಬಗಳಾಕತ್ತವ ನಾವು ಎದ್ದು ಬಿಡ್ತೇವ್ರಿ. ಅಕಸ್ಮಾತ್ ಮನಿಗಿರ್ನು ಎದ್ದು ಸ್ವಲ್ಪ ಏನ್ರ ಸಪ್ಪಳ ಯಾರ ಬಂದು ನೋಡಿ ಹುಡುಗಿ ಬಗಳ್ತಾವ್ರಿ. ಬಗಳ್ತಾವ್ರಿ. ಅವು ಬಗಳ್ದು ನಮ್ಗೆ ಎದ್ರ ಇಲ್ಲಿ ಯಾರು ಬಂದಾರ ಸಂಶಯ ಬಂದ ಬಿಡ್ತೈತ್ರಿ. ನಾವು ಕೈಯಾಗೆ ಇದ್ದ ಕಟ್ಟಿಗೆ ಬಡಿ ಕೊಡ್ಲಿ ತಗೊಂಡ ಎದ್ದ ಬಿಡೋದ್ರಿ. ಅದ ರಾತ್ರಿ ವಿಷಯದಾಗ ಯಾರು ಕಂಡ್ರ ನಾವೇನು ಸುಮ್ಮಿರಂಗಿಲ್ಲ. ಕೊಡ್ಲಿ ತಗೊಂಡ್ ಡೈರೆಕ್ಟ್ ಶೇಖರ ಬದವ್ರು ಉಳಗಾಲಲ್ದಂಗ ಹೋಗ್ಬೇಕ್ರಿ. ಓಕೆ ರೀ. ಇವಾಗ ನಾಯಿ ಕೊಡ್ಲಿ ತಂದ್ರಿ ಮತ್ತೆ ಬಂದೂಕ ತಿಂತಾವ ಏನ್ರ ಅದಾವನ್ರಿ? ಇಲ್ರಿ ಬಂದೂಕಿನ ಏನ್ ಮಾಡಿ ಬಂದೂಕ್ ಕೊಟ್ಟಿಲ್ಲ ನಮ್ಗೆ ಯಾರ್ರಿ. ಓಕೆ ಓಕೆ ರೀ. ಸಿದ್ದರಾಮಯ್ಯ ಕೊಡ್ತೇನೆ ಅಂದಾರಿ ಬಂದೂಕು, ಕರೆ ಇನ್ನೂರಿಗೆ ಬಂದು ಮುಟ್ಟಿಲ್ರಿ. ಅವ್ ನಮ್ಗೆ ಏನು ಕೊಟ್ಟಿಲ್ರಿ. ಒಟ್ಟ ಹೇಳಿದ ಅಲ್ಲಿ ಇಲ್ಲಿ ಮೊಬೈಲ್ದಾಗ ನೋಡಿದವ್ರಿಗೆ ಮೊಬೈಲ್ ಬಂದಾವ, ಮೊಬೈಲ್ದಾಗ ನೋಡಿದವ್ರಿ ಬಂದೂಕ್ ಕುರ್ಬರ್ ಕೊಡ್ತೇನೋ ಹಂಗಂಗೆ ಹೇಳಿದಂಗೆ ಕೊಟ್ಟಿಲ್ರಿ. ಓಕೆ. ಇವಾಗ ಒಟ್ಟು ರಾತ್ರಿ ಕಳ್ರತ್ತು ಈಗ ಯಾರ ಬಂದ್ರೆ ಒಟ್ಟು ಬಿಡಂಗಿಲ್ಲ? ಬಿಡಂಗಿಲ್ಲ. ನಮ್ಮ ಎದುರಿಗೆ ಸಿಕ್ಕರ್ ಅಂದ್ರೆ ಬಿಡಂಗಿಲ್ರಿ. ಓಕೆ ಓಕೆ. ಅಜಾರ ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಬೇರ ಲಕ್ಷ್ಮಣ್ ಬನ್ನಿರಿ. ರೀ. ನಿಮ್ಮದು ಯಾವ್ರಿ? ನಮ್ಮ ಚಿಕ್ಕಲ್ವಾಳ ರೀ. ಚಿಕ್ಕಲ್ವಾಳ ರೀ. ಅಂದ್ರೆ ಅಕೋಳ ಏನು ಸನಿ ಆಕೈತೆ? ಅಕೋಳ ಸನಿಯನ್ ಆಕೈತಿ ರೀ. ರೀ. ಹೇಳ್ರಿ ಅಜ್ಜಾರ, ಈಗ ನಿಮ್ಮ ಪರಿಸ್ಥಿತಿ ಹೆಂಗೈತಿ? ಇದು ಕುರಿ ಕಾಯ್ದು ಹೆಂಗ ಏನೇನು ನಿಮ್ದು ಕಷ್ಟ ಸುಖ ಏನೇನು ಐತಿ ಹೇಳ್ರಿ ಇದ್ರಾಗ? ಏನಿತ್ತ ಬಂದು ಅಂದ್ರೆ ಒಂದು 3 ತಿಂಗಳು ಇರ್ತಾವ್ರಿ. ಆ ಕಡೆ ನಾವು ಮಾರಾಟದಾಗ ಹೋಗ್ತಾವ್ರಿ. ಮಹಾರಾಷ್ಟ್ರ ಕಡೆನೂ ಹೋಗಿರಿ? ಮಾರಾಟದಾಗ ಹೋಗ್ತಾವ್ರಿ. ರೀ. ಅಲ್ಲಿಂದ ಬಂದು ಅಂತ ಊರ್ ಮಗಲ ಅಲ್ಲಿ ಪಾಂಗಿರಿ ಐತ್ರಿ, ಪಾಂಗಿರಿ ಆಗಿರ್ತಾವ್ರಿ. ಈಗ ಊರಾಗ ಅಥವಾ ಇದ್ದಾಗೆಲ್ಲ ಮೇವಿನ ಜೊತೆ ಹೆಂಗಿರಿ? ಏನ್ರಿ ಹಿಂಗಾರಲ್ಲ, ರೈತರ ಕಾಲು ಬಿದ್ದು ನೀರು ಬಿಡ್ಕೋದು ಅಲ್ಲಿಂದ ನಿಲ್ಲೋದ್ರಲ್ಲ. ಆತ ಅಲ್ಲೂ ಈಗ ದಿನ ಹೊಡ್ಕೊಂಡು ಹೋಗಬೇಕ್ರಿ? ದಿನ ಅಲ್ಲಿ ಹೊಡ್ಕೊಂಡು ಹೋಗ್ಬೇಕ್ರಿ. ಆ ಕಡೆ ಎಲ್ಲ ನೀವು ದಿನ ಮೇವು ಸಿಗಲ್ದಾರಕ್ಕಾಗಿ ಈ ಕಡೆ ಹೊಡ್ಕೊಂಡ್ ಬಂದಿರ್ತೀರಿ? ಮೇವು ಇರ್ಲಾರಕ್ಕಿರಲ್ಲ. ಈ ವರ್ಷ ಮಳಿ ಆ ಕಡೆ ನಾ ಮಂಗಳಾಡ ಕಡೆ ಹೋಗ್ತೀನಿ ರೀ. ಈ ವರ್ಷ ಮಳಿ ಇಲ್ಲ ಕಲಿ ಇತ್ತು ಬಂದವ್ರಿ. ಈಗ ಅಂದಾಜು ನೀವು ಎಷ್ಟೆಷ್ಟು ಕಿಲೋಮೀಟರ್ ಹೋಗಿರಿ ಒಮ್ಮೆ ಹೋದ್ರೆ? ಒಂದು 30-25 ಕಿಲೋಮೀಟರ್ ಹೋಗ್ತಾವ್ರಿ. ಒಂದೊಂದು ದಿವಸ ಸನೆ ಹೋಗ್ತಾವ್ರಿ. ಒಂದು 5-6 ಕಿಲೋಮೀಟರ್ ಹೋಗ್ತಾವ, ಒಂದು 10 ಕಿಲೋಮೀಟರ್ ಹೋಗ್ತಾವ. ಹೆಂಗೈತಿ ಅಂದ್ರಿ ಇದ ಕುರಿ ಕಾಯ್ದ ಭಾಳ ಕಷ್ಟ ಐತ್ರಿ? ಹೆಂಗೆ ಭಾಳ ಕಷ್ಟ ಐತಿ ಹೇಳ್ರಿ. ಏನು ನೀರ ಕೊಳ ಇಲ್ರಿ, ಒಂದು ವಸ್ತಿ ಬೀಳೋದಾಕೈತಿ. ಹಂಗೆ ಹೋಗೋದು. ಓಕೆ. ಇವಾಗೆಲ್ಲ ನೀವು ಇವ್ರು ಸಣ್ಣ ಸಣ್ಣ ಹುಡುಗರು ಅದಾರ್ರಿ, ಇವ್ರೆಲ್ಲ ಹೆಂಗೆ ಏನ್ರಿ ಅದು? ತೊಂದು ಹೋಗ್ಬೇಕಿರಲ್ಲ, ಮತ್ತು ಅವತ್ತನ್ನ ಬಿಟ್ಟು ಬರೋದಿಲ್ರಿ. ಎಲ್ಲಿ ಕಳಬಳಿ ಇದ್ದೆಲ್ಲ ಅಟ್ಟು ಬಿಟ್ಟು ಬರ್ತಾವು. ಕಳಬಳಿ ಇಲ್ದರ್ಕ ಹಂಗಲ್ಲ. ಈಗ ಬಿಸಿಲಾಗತ್ತು ಎಲ್ಲ ಸಣ್ಣ ಸಣ್ಣ ಹುಡುಗರನ್ನ ಕರ್ಕೊಂಡು ಅಡ್ಯಾಡ್ತಾರ್ರಿ? ಅವತ್ತನ್ನ ಸಂಗಟರಲ್ಲಿ ತಂಬುಗಳು ಇರ್ತಾವ್ರಿ ಹುಡುಗರ ಅಂತ, ಹೆಣ್ಮಕ್ಳು ಇರ್ತಾರ ಅಲ್ಲಿ ಅಂತ. ನಾವು ಕುರಿಯಾಗ ಇರ್ತಾವ್ರಿ. ನಿಮ್ಮದು ಅಡಿಗೆ ಊಟದತ್ತು ಎಲ್ಲ ಹೆಂಗ್ರಿ? ಹೆಣ್ಮಕ್ಳು ಇರ್ದಾರ್ರಿ ಸಂಘ. ಅವರು ನಿಮ್ ಜೊತೆ ಕುರಿ ಮೇಸಾಕ್ ಬರ್ತಾರೆ? ಇಲ್ರಿ, ವಜ್ಜಕ್ಕೆಲ್ಲ ಇರ್ತಾರ್ರಿ. ಅವ್ರ ನೀರ ಒಗ್ಯಾನ, ನೀರ ಕಟ್ಟಿಗೆ ಪಿಟಿಗೆ ಅವ್ರು ಮಾಡ್ಕೊಂಡು ಅವ್ರು ಇರ್ತಾರ್ರಿ. ಮುಂದೆ ಹೋಗೋ ದಿನ ಗೊತ್ತಾಗೈತಿ ನಮ್ದು ಏನು ಪರಿಸ್ಥಿತಿ ಕೆಟ್ಟ ಹೇಳ್ರಿ ಅದು.